ರೀಸೆಂಟ್ ಆಗಿ ಸಿಕ್ಕಾಪಟ್ಟೆ ಹೈಪ್ ಪಡ್ಕೊಂಡಿರೋ ಈ ಒಂದು ಸಿನಿಮಾ ಅದನ್ನ ನೋಡಿ ರಿವ್ಯೂ ಮಾಡಿ ಅಂತ ಪರ್ಸನಲಿ ನನಗೇನೆ ಸುಮಾರು ರಿಕ್ವೆಸ್ಟ್ಗಳು ಬಂದಿದ್ವು. ಸರಿ ಕೆಲ್ಸ ಅಂತೂ ಇದ್ದಿದ್ದೇನೆ, ಅದ್ರ ಮಧ್ಯೆ ಸ್ವಲ್ಪನಾದ್ರೂ ಗ್ಯಾಪ್ ಮಾಡ್ಕೊಂಡು ರಿವ್ಯೂ ಮಾಡೇ ಬಿಡೋಣ ಅಂತ ಹೋದೆ. ಬಟ್ ಹೋದ್ಮೇಲೆನೆ ಅರ್ಥ ಆಗಿದ್ದು ಇದು ಸಿನಿಮಾ ಅಲ್ಲ, ದೊಡ್ಡ ಸ್ಕ್ಯಾಮು, ಎಮೋಷನ್ ಅನ್ನೋ ಹೆಸರಲ್ಲಿ ಜನರನ್ನ ಬಕ್ರಾ ಮಾಡೋ ಗೇಮು ಅಂತ. ಸಯ್ಯಾರ ಒನ್ ಆಫ್ ಮೈ ಫೇವರೆಟ್ ಡೈರೆಕ್ಟರ್ ಮೋಹಿತ್ ಸೂರಿ ಅವರು ನಿರ್ದೇಶಿಸಿರುವಂತಹ ಚಿತ್ರ. ಸ್ಟೋರಿ ಲೈನ್ ಕಡೆ ಬಂದ್ರೆ ಇಲ್ಲಿನ ಮೈನ್ ಕ್ಯಾರೆಕ್ಟರ್ ಕ್ರಿಶ್ ಕಪೂರ್ ಒಬ್ಬ ಮ್ಯೂಸಿಷಿಯನ್, ಪ್ಯಾಷನೇಟ್ ಸಿಂಗರ್. ಇರೋಂತಹ ಕಾಂಪಿಟೇಷನ್ಗಳ ಮಧ್ಯೆನೆ ಹೊಡೆದಾಡ್ತಾ ತನ್ನದೇ ಆದ ಹೆಸರನ್ನ ಮಾಡಬೇಕು, ಫೇಮ್ ಪಡ್ಕೋಬೇಕು ಅಂತ ಹೊರಟಿರೋಂಥವನು. ಅಂಡ್ ಇನ್ನೊಂದು ಕಡೆ ಜರ್ನಲಿಸ್ಟ್ ವಾಣಿ ಬತ್ರಾ. ಲೈಫಲ್ಲಿ ಒಂದಷ್ಟು ಪ್ರಿನ್ಸಿಪಲ್ಸ್ ಇದೆ, ಬರಿಬೇಕು ಅನ್ನೋ ಆಸೆ, ಹಂಬಲನೂ ಇದೆ. ಒಟ್ನಲ್ಲಿ ಕೆಲಸ ಅಂತೂ ಬೇಕಾಗಿದೆ. ಸೊ ಈ ರೀತಿ ಇರೋ ಇಬ್ರು ಒಟ್ಟಿಗೆ ಬಂದಿದ್ ಹೇಗೆ, ಬಂದ ಮೇಲೇನೇನಾಯ್ತು, ನಂತರ ಇವರಿಬ್ಬರ ಕಥೆ ಎಲ್ಲೆಲ್ಲಿಗೆ ಹೋಗಿ ತಲುಪ್ತು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿ ನನಗೆ ಪಾಸಿಟಿವ್ ಆಗಿ ವರ್ಕ್ ಆದಂತ ಪಾಯಿಂಟ್ಸ್ ಕಡೆ ಬಂದ್ರೆ ಮೊದಲು ಇದರ ಸೆಕೆಂಡ್ ಹಾಫ್. ಅಲ್ಲಿವರೆಗೂ ಹಳಿ ಬಿಟ್ಟು ಹಾರ್ತಿದ್ದಂತ ಸಿನಿಮಾ ಪ್ರಾಪರ್ ಟ್ರ್ಯಾಕ್ ಅಲ್ಲಿ ಬಂದು ಕೂರತ್ತೆ. ಒಂದು ಇಂಟ್ರೆಸ್ಟಿಂಗ್ ಲೈನ್ ಓಪನ್ ಅಪ್ ಆಗತ್ತೆ. ಪೂರ್ತಿ ಸರಿ ಹೋಗೇ ಬಿಡ್ತು ಅಂತ ಅಲ್ಲ, ಬಟ್ ಅಟ್ಲೀಸ್ಟ್ ಅಲ್ಲಿಂದ ಸಿನಿಮಾ ಬೆಟರ್ ಆಯ್ತು ಒಂದು ಮಟ್ಟಿಗೆ. ಪರ್ಟಿಕ್ಯುಲರ್ಲಿ ಆ ಕಂಡೀಷನ್, ಸಮಸ್ಯೆ ಅಂತ ಏನ್ ತಂದಿದ್ದಾರೆ ಅದರಿಂದ ಹೀರೋಯಿನ್ ಪಾತ್ರಕ್ಕೆ ಏನಾಗಿದೆ, ಅವಳ ಬಿಹೇವಿಯರ್ ಎಷ್ಟು ಡೈನಾಮಿಕ್ ಆಗಿ ಬದಲಾಗ್ತಾ ಇರತ್ತೆ, ಆ ಲೇಯರ್ ಇಷ್ಟ ಆಯ್ತು. ತುಂಬಾನೇ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆಲ್ಸೋ ಕ್ರಿಶ್ ಕಪೂರ್ ಆ ಕ್ಯಾರೆಕ್ಟರ್ ಅಲ್ಲಿ ಒಂದು ರೆಡಂಪ್ಷನ್ ಕಾಣುತ್ತೆ. ಅದರ ಸುತ್ತ ಇರೋ ಎಲಿಮೆಂಟ್ ಗಳನ್ನ, ಐ ಮೀನ್ ಆ ಸೆಕೆಂಡ್ ಹಾಫ್ ಪಾಯಿಂಟ್ ಅಲ್ಲೇ ಒಂದಷ್ಟು ಎಲಿಮೆಂಟ್ ಗಳಿದಾವೆ. ಸೊ ಅಲ್ಲಿರೋ ಎಮೋಷನ್ಸ್ ನ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಹುಡುಗ ಸ್ವಲ್ಪ ಅರ್ಜುನ್ ರೆಡ್ಡಿ ವೈಬ್ಸ್ ಕೊಟ್ಟು ಕಥೆ ಒಳಗೆ ಇಳಿಸ್ತಾನೆ, ಬಟ್ ನಂತರ ಅದು ಒಂದು ಫ್ಲೋ ಅಲ್ಲಿ ಕ್ಯಾರಿ ಆಗತ್ತೆ, ಫೇಸ್ ಶಿಫ್ಟ್ ಆಗತ್ತೆ. ಅಂಡ್ ಮೈನ್ಲಿ ಆ ಇಡೀ ಪ್ರೊಸೆಸ್ ನ ಆಹನ್ ಪಾಂಡೆ ಅವರು ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆಸ್ ಎ ಡೆಬ್ಯೂ ಆಕ್ಟರ್. ಅಂದ್ರೆ ಹಿ ವಾಸ್ ರಿಯಲಿ ಗುಡ್. ಹಾಗೇನೆ ಅನಿಕ್ ಪಡ್ಡ ಅವರು ಕೂಡ ಕ್ಯೂಟ್ ಆಗಿ ಕಾಣಿಸ್ತಾರೆ ಸಿನಿಮಾ ತುಂಬಾ. ಅಡಿಷನಲ್ ಆಗಿ ಸಯ್ಯಾರ ಟೈಟಲ್ ಟ್ರ್ಯಾಕ್ ಅಂಡ್ ಅದನ್ನ ಅಡಾಪ್ಟ್ ಮಾಡ್ಕೊಂಡಿರೋ ರೀತಿ, ಆ ಮ್ಯೂಸಿಕ್ ಅಷ್ಟೇನೆ. ಅದನ್ನ ಬಿಟ್ಟು ಬೇರೆ ಯಾವ ಹಾಡು ಕೂಡ ಅಷ್ಟು ಹಿಡಿಸ್ಲಿಲ್ಲ, ನೆನಪಲ್ಲಿ ಉಳಿಯೋ ತರ ಅಂತೂ ಇರ್ಲೇ ಇಲ್ಲ. ನನಗಂತೂ ವರ್ಕ್ ಆಗ್ಲಿಲ್ಲ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬಂದ್ರೆ ರೈಟಿಂಗ್ ಎಷ್ಟು ಬೇಸಿಕ್ ಆಗಿದೆ, ಲೇಜಿ ಆಗಿದೆ. ಇನ್ಫ್ಯಾಕ್ಟ್ ಲಾಜಿಕ್ ಅನ್ನೋದೇ ಇಲ್ಲ ಸಿನಿಮಾದಲ್ಲಿ. ಅಲ್ಲ ಏನೋ ಒಂದು ಸಲ ಆದ್ರೆ ಕೋಇನ್ಸಿಡೆನ್ಸ್ ಇರ್ಬೋದು, ಸಿನಿಮಾಟಿಕ್ ಲಿಬರ್ಟಿನ ತಗೊಂಡಿದ್ದಾರೆ ಅಂತ ಅನ್ಕೊಂಡು ಮುಂದೆ ಹೋಗ್ಬೋದು. ಬಟ್ ಪದೇ ಪದೇ ಅದೇ ತರ ಆಗ್ತಾ ಇದ್ರೆ ಎಷ್ಟು ಸಿಲ್ಲಿ ಅನ್ಸಲ್ಲ ಹೇಳಿ. ಹೀರೋಯಿನ್ಗೆ ಆಲ್ರೆಡಿ ಹಳೆ ಟ್ರಾಮಾನೇ ಕಾಡ್ತಾ ಇರತ್ತೆ. ಅಂಡ್ ಅಲ್ಲಿ ಆಗಿದ್ದು ಸಣ್ಣ ಪುಟ್ಟ ವಿಷಯ ಅಂತೂ ಅಲ್ವೇ ಅಲ್ಲ. ಬಟ್ ಸ್ಟಿಲ್ ತಕ್ಷಣಕ್ಕೆ ಇನ್ನೊಬ್ಬನ್ ಮೇಲೆ ಲವ್ ಆಗತ್ತಂತೆ, ಫೀಲಿಂಗ್ಸ್ ಹುಟ್ಟತ್ತಂತೆ, ಡೀಪ್ ರೂಟೆಡ್ ಲವ್. ಅಲ್ಲ ಅಟ್ಲೀಸ್ಟ್ ಅದಕ್ಕೊಂದು ಸಾಲಿಡ್ ರೈಟಿಂಗ್ ಆದ್ರೂ ಬೇಡವಾ, ಎಮೋಷನಲಿ ಡೆಪ್ತ್ ಅಂತ ಆದ್ರೂ ಇರ್ಬೇಕಲ್ವಾ. ಐ ಡೋಂಟ್ ನೋ ಜನ ಇದನ್ನ ಲವ್ ಸ್ಟೋರಿ ಅಂತ ಆದ್ರೂ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದಾರೆ ಅಂತ. ಯಪ್ಪ, ನನ್ನ ಪ್ರಕಾರ ಇದು ಲವ್ ಸ್ಟೋರಿ ಅಲ್ಲ, ಮ್ಯಾಜಿಕ್ ಶೋ ಅಷ್ಟೇ. ಯಾರ ಮೇಲೆ ಹೆಂಗ್ ಬೇಕಾದ್ರೂ ಲವ್ ಆಗತ್ತೆ, ಅದಕ್ಕೆ ತಲೆ ಇಲ್ಲ ಬುಡ ಇಲ್ಲ. ಲಾಜಿಕ್ ಹುಡ್ಕೋದಕ್ಕಂತೂ ಸಾಧ್ಯನೇ ಇಲ್ಲ. ಮೋಸ್ಟ್ಲಿ ಬುದ್ಧಿನ ಬದಿಗಿಟ್ಟು ಸಿನಿಮಾ ನೋಡ್ಬೇಕು, ಅವಾಗ ಇದು ಇಷ್ಟ ಆದ್ರೂ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ರೈಟ್ ನಾವು 3 ತಿಂಗಳಿಗೊಂದ್ಸಲ ಬರೋ ಪ್ರಜ್ವಲ್ ಅಣ್ಣನ್ ಸಿನಿಮಾಗಳನ್ನ ಬೇಕಾದ್ರೂ ತಡ್ಕೊಳ್ಬೋದು. ಬಟ್ ಸೀರಿಯಸ್ಲಿ ಇದು ಮಾತ್ರ ನನ್ ಕೈಯಲ್ಲಿ ಆಗ್ಲೇ ಇಲ್ಲ. ಅದೇನ್ ಅರ್ಥ ಇಲ್ದಿದ್ ಲವ್ ಸ್ಟೋರಿನೋ ಏನೋ ಶಿವ. ಅದ್ರಲ್ಲಿ ಬೇರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಂಗಿಲ್ಲ. ಯಾರ್ ಸ್ಟೋರಿ ನೋಡಿದ್ರು ಸಯ್ಯಾರ, ಯಾವಾಗ ರೀಲ್ಸ್ ತೆಗೆದ್ರು ಸಯ್ಯಾರ. ಡೆಫಿನೆಟ್ಲಿ ಆ ಹೈಪ್ ಇಂದಾನೆ ನಾನು ಈ ಸಿನಿಮಾಗ್ ಹೋಗಿದ್ದು. ಅಂಡ್ ಐ ಕಂಪ್ಲೀಟ್ಲಿ ರಿಗ್ರೆಟ್ ಇಟ್. ಅಫ್ಕೋರ್ಸ್ ರೈಟಿಂಗ್ಗೆ ಈ ಲೆವೆಲ್ ಹಳ್ಳ ಹಿಡಿದ ಮೇಲೆ ಇನ್ನ ಸ್ಕ್ರೀನ್ ಪ್ಲೇ, ಎಕ್ಸಿಕ್ಯೂಷನ್, ಟ್ರೀಟ್ಮೆಂಟ್ ಇದ್ರ ಬಗ್ಗೆ ಎಲ್ಲ ಏನ್ ಮಾತಾದನ್ ಹೇಳಿ. ಐ ಥಿಂಕ್ ಮೆನ್ಷನ್ ಮಾಡೋದು ಬೇಕಾಗಿಲ್ಲ ಅಂತ ಅನ್ಕೋತೀನಿ. ಟೋಟಲ್ ಆಗಿ ಇದೊಂದು ಆವರೇಜ್ ಟು ಅಬೋ ಆವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಲೈಟ್ ಹಾರ್ಟೆಡ್ ಮ್ಯೂಸಿಕ್ ಅನ್ನ ಕೇಳೋರ್ಗೆ ಒಂದು ಮಟ್ಟಿಗೆ ಬೆಟರ್ ಅಂತ ಅನಿಸ್ಬೋದು. ಆಲ್ಸೋ ಒಂದು ಫ್ರೆಶ್ ಪೇರ್, ಹೊಸ ಪರ್ಫಾರ್ಮೆನ್ಸ್, ಅದನ್ನ ನೋಡ್ಬೇಕು ಅಂತಿರೋರು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಬಟ್ ಇದರ ಸ್ಟೋರಿ ಲೈನ್, ಅದನ್ನ ಬರ್ದಿರೋ ರೀತಿ, ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿದೆ. ಪರ್ಸನಲಿ ನನಗಂತೂ ಇರಿಟೇಟ್ ಆಗೋಯ್ತು. ಸೊ ಹೈಪ್ ಅನ್ನ ನಂಬಿ ಚೆನ್ನಾಗಿದೆ ಅಂತ ಹೋಗೋರ್ಗೆ ಇದು ವರ್ಕ್ ಆಗಲ್ಲ. ಸೊ ನೋಡೋದು ಬಿಡೋದು ನಿಮ್ಮಿಷ್ಟ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ಹೊರಡೋದಕ್ಕೂ ಮುಂಚೆ ಲಾಜಿಕ್ ಇಲ್ದೇನೆ, ತಲೆ ಬುಡ ಇಲ್ದೇ ಇರೋ ಇಂಥ ಲವ್ ಸ್ಟೋರಿಗಳಿಗೆ ಎದ್ದು ಬಿದ್ದು ಸ್ಟೋರಿ ಹಾಕ್ತೀರಾ. ಬಟ್ ಅದೇ ನಮ್ಮಲ್ಲೇ ಬಂದಂತ ಸಪ್ತಸಾಗರದಾಚೆ ಎಲ್ಲೋ ಅದ್ರ ಬಗ್ಗೆ ಒಂದು ಮಾತು, ಒಂದು ಸ್ಟೋರಿ. ಎನಿವೇಸ್ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳ್ದೆ ಅಷ್ಟೇನೆ. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಲಿಖಿತ್.